ಕಾರಣ ಆ ಒಂದು ಕಮಿಟಿ ಮೀಟಿಂಗ್ ಕೂಡ ಭಾಗವಹಿಸಬಾರ್ದಂತ ಇವತ್ತು ತೀರ್ಮಾನ ಇವತ್ತು ಆಗಿದೆ. ಇದರ ಬಗ್ಗೆ ಪ್ರತಿಪಕ್ಷ ನಾಯಕರು, ಅವ್ರ ಪಕ್ಷ ಅಧ್ಯಕ್ಷರು ಎಲ್ಲ ಶಾಸಕರು ಬಂದು ಅವ್ರ ವಿಷಾದನ ಇವತ್ತು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನಾವು ಕೂಡ ಚರ್ಚೆ ಮಾಡಿದ್ದೇವೆ. ಇದು ಸದನ ತಗೊಂಡ ತೀರ್ಮಾನದ ಕಾರಣ ನನಗೊಬ್ಬನಿಗೆ ತೀರ್ಮಾನ ತಗೊಳ್ಳಿಕ್ಕೆ ನಿಯಮಾವಳಿ ಪ್ರಕಾರ ಅಧಿಕಾರ ಇಲ್ಲ. ಇದರ ಬಗ್ಗೆ ನಾನು ಚರ್ಚೆ ಮಾಡ್ತೇವೆ, ಸರ್ಕಾರ ಜೊತೆ ನಾನು ಕೂಡ ಚರ್ಚೆ ಮಾಡ್ತೇವೆ. ನಾವು ಯಾವಾಗಲೂ ಸಕಾರಾತ್ಮಕವಿದ್ದೇವೆ. ನಮಗೇನಿದೆ, ಒಂದು ಸಂವಿಧಾನಕ್ಕೆ ಅಗೌರವ ತೋರಿಸಿದವರಿಗೆ ಈ ರೀತಿ ಶಿಕ್ಷೆ ಆಗ್ತದೆ ಅಂತ ನಾವು ಸಂದೇಶ ನಾವು ಕೊಡಬೇಕು, ಮತ್ತು ಅವ್ರ ತಪ್ಪನ ಅರಿವು ಅವರಿಗೆ ಆಗಬೇಕು. ಇದು ನಾನು ಹೇಳ್ತೇನೆ, ಸಂವಿಧಾನ ಪೀಠಕ್ಕೆ ಸಂಬಂಧ ಅಗೌರವ ತೋರಿಸೋದಕ್ಕೆ ನಾವು ಕ್ರಮ ತಗೊಂಡಿದ್ದೆ ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿರ್ಬೋದು. ಅವ್ರು ಕೆಲವರು ಹೇಳ್ತಾರೆ ಎಲ್ಲಂತಲ್ಲ, ಸಂವಿಧಾನ ಜಾಸ್ತಿ ನಿಯಮಕ್ಕಿಂತ ಜಾಸ್ತಿ ಆಗಿ ಇವತ್ತು ತಗೊಂಡಿದೆ. ಅದು ಯಾರು ಸರಿ ತಪ್ಪು ನಾನು ತೀರ್ಮಾನ, ಅದು ಕೋರ್ಟ್ ತೀರ್ಮಾನ ಮಾಡಬೇಕಲ್ಲ. ಆಗಬೇಕಾದಲ್ಲಿ ಕೋರ್ಟ್ ಕೂಡ ಸಂವಿಧಾನ ಗೌರವ ಉಳಿಸಲಿಕ್ಕೆ ಕೆಲಸವನ್ನು ನಿರ್ವಹಿಸ್ತದೆ. ಇದರಲ್ಲಿ ಒಟ್ಟಾರೆಗೇನು ಸಂವಿಧಾನದ ಪರವಾಗಿ ನಾವು ಅವತ್ತು ನಿಂತಿದ್ದೇವೆ ಅಂತ ನಮಗೆ ಇವತ್ತು ವಿಶ್ವಾಸ ಇದೆ. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಮತ್ತು ಅದು ಕೊಟ್ಟಂಥ ಅದೇನು ಪನಿಷ್ಮೆಂಟ್ ಅಲ್ಲ. ಎಲ್ಲ ಶಾಸಕರು ಉತ್ತಮವಾದ ನಾಯಕರಾಗಲಿ ಅಂತ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಟ್ರೈನಿಂಗ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರೆಲ್ಲ ಬಂದಿದ್ದಾರೆ ಅಲ್ಲಿ ಮೇಲೆ ಬಂದು ಆ ಸನ್ನಿವೇಶ ಬೇರೆ ಬೇರೆ ವಿಚಾರ ಇರ್ಬೋದು. ಅದು ಮತ್ತೆ ಫೈನಾನ್ಸ್ ಬಿಲ್ ಆಗುವಾಗ ಅವರೇ ನಾನು ನೋಡಿದ ಮೀಡಿಯಂನಲ್ಲಿ ಇವತ್ತು ರಾಜನ್ನ ನೀರಿಗೆ ಸಂಬಂಧಪಟ್ಟಾಗೆ ಇವತ್ತು ಮಾತಾಡೋಕೆ ಅಂತ ಹೇಳಿಕೊಂಡು ಅದು ಮಾತಾಡೋಕ್ಕೆಲ್ಲ ನಾನು ಅವಕಾಶ ಕೊಟ್ಟಿದ್ದೇನೆ. ಅವರೆಲ್ಲ 2 ದಿವಸ ಮಾತಾಡಿದ್ದಾರೆ. ಒಂದು ದಿವಸ ಗೃಹ ಸಚಿವರು ಉತ್ತರ ಕೊಟ್ಟರು, 2ನೇ ದಿವಸ ಬಜೆಟ್ನಲ್ಲಿ ಉತ್ತರ ಕೊಟ್ಟು ಫೈನಾನ್ಸ್ ಬಿಲ್ ಪಾಸ್ ಮಾಡಬೇಕಂತ ತೀರ್ಮಾನ ಆಗೋ ಸಂದರ್ಭದಲ್ಲಿ 1 ನಿಮಿಷ ಮಾತಾಡ್ತಾ ಅಂತ ಹೇಳಿಕೊಂಡು ಮತ್ತೆ ಅದರಲ್ಲಿ ಮಾತಾಡಿದರು. ಶಿವಕುಮಾರ್ ಮಾಡಿದರು, ಪ್ರತಿಪಕ್ಷ ನಾಯಕ ಮತ್ತು ಇನ್ನೊಬ್ಬರು ಮಾತಾಡಿ ಸರ್ಕಾರ ಉತ್ತರ ಕೊಟ್ಟಿದೆ. ಗೃಹ ಸಚಿವ ಮತ್ತು ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ರು, ಇದನ್ನು ನಾವು ಸೂಕ್ತವಾದ ಯಾವ ರೀತಿಯ ತನಿಖೆ ಮಾಡಬೇಕಂತೇಳಿ ನಾವು ಚರ್ಚೆ ಮಾಡಿಕೊಂಡು ನಾವು ತೀರ್ಮಾನ ಕೊಡ್ತೇವೆ. ನಾವು ತೀರ್ಮಾನ ಮಾಡುವಾಗ ನೀವು ಕೊಟ್ಟಂಥ ಅಭಿಪ್ರಾಯ ಏನಿದೆ, ಒಂದು ನೀವು ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಮಾಡಿ ಅಥವಾ ಇನ್ನೊಂದು ಸಂಸ್ಥೆ ವಹಿಸಿ ಅದನ್ನು ಕೂಡ ಪರಿಗಣಿಸ್ತೇವೆ ಅಂತೇಳಿ ಆ ರೆಕಾರ್ಡಲ್ಲಿದೆ. ಭಾಳ ಕ್ಲಿಯರ್ ಕಟ್ ಉತ್ತರ ಕೊಟ್ಟ ನಂತರ ಅದು ಈಗಲೇ ಕೊಡಬೇಕಿಲ್ಲ, ಬಜೆಟ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದೇವೆ. ಅದು ಯಾವ ರೀತಿ ಆಗ್ತದೆ? ಒಂದು ಫೈನಾನ್ಸ್ ಬಿಲ್ ಧನ ವಿನಿಯೋಗ ನಾವು ಅವತ್ತು ಪಾಸ್ ಮಾಡಲೇಬೇಕು. ಮತ್ತು ಧನ ವಿನಿಯೋಗ ಬಿಲ್ ಅದು ಬೇರೆ ಬಿಲ್ ಆಗಿಲ್ಲ. ಬೇರೆ ಬಿಲ್ ಸಮಸ್ಯೆ ಬಂದ ನನಗೆ ಅರ್ಧದಲ್ಲಿ ನಿಲ್ಲಿಸಿ ನನಗೆ ಹೋಗಿ ಬಂದು ಮತ್ತೆ ಮುಂದಕ್ಕೆ ಹಾಕಿ ಮತ್ತೆ ಚರ್ಚೆ ಮತ್ತೆ ತಗೊಳ್ಬಹುದು. ಫೈನಾನ್ಸ್ ಬಿಲ್ಲನ್ನು ಒಮ್ಮೆ ಮುಖ್ಯಮಂತ್ರಿ ಮೂವ್ ಮಾಡಿದ ತಕ್ಷಣ ನಾನು ವೋಟಿಂಗ್ ಆಫ್ ಅಕೌಂಟ್ ನಾನು ಸ್ಪೀಕರ್ ಬೇಕು. ನನಗೆ ಅರ್ಧ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಫೈನಾನ್ಸ್ ಬಿಲ್ ನಾನು. ಮತ್ತು ಫೈನಾನ್ಸ್ ಬಿಲ್ನಾಗೆ ಆಗುವಾಗ ಯಾರು ಕೂಡ ಅದಕ್ಕೆ ಅಡ್ಡಿಪಡಿಸುವುದಿಲ್ಲ. ಯಾಕೆ? ಫೈನಾನ್ಸ್ ಬಿಲ್ ಏನಾದರೂ ಆಗದಿದ್ದಲ್ಲಿ ನಾಳೆಯಿಂದ ಒಂದು ನಯ ಪೈಸೆ ಸ್ಯಾಲರಿ ಇರಲಿ, ಒಂದು ಯೋಜನೆ ಇರಲಿ, ಒಂದು ನಯ ಪೈಸೆ ಖರ್ಚು ಮಾಡಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಫೈನಾನ್ಸ್ ಬಿಲ್ ಬರುವಾಗಲೇ ಅದನ್ನು ಮುಂದೆ ಬಂದಾಗ ಮತ್ತೇನು ಮಾಡಬೇಕಾಗ್ತದೆ? ಅಲ್ಲಿ ಏನಾದರೂ ಮಾರ್ಷಲ್ಗಳು ಇವರೊಂದು ಜೋರ್ ತಲ್ಲಿದೆ ಹೆಚ್ಚು ಕಮ್ಮಿ ಆದರೆ ನಾನು ಬಿಲ್ ಬಿಟ್ಟು ಇವರಿಂದ ಹೋಗಬೇಕು. ಅದಕ್ಕೆ ಅವ್ರು ಕೂಡ ತಾಳ್ಮೆಯಲ್ಲಿ ಇದ್ರು. ಸೊ ಇದೆಲ್ಲ ಅರ್ಥ ಮಾಡಿಕೊಳ್ಬೇಕು. ನಾವು ಫೈನಾನ್ಸ್ ಬಿಲ್ ಆಗೋದು ಅರ್ಚನೆ ಮಾಡಬಾರ್ದು, ಅಥವಾ ಈ ರೀತಿ ಹೋಗೋ ಮುಂಚೆ ಯಾವ ಬಿಲ್ ಹೋಗ್ತದೆ ಯಾವುದು ಹೋಗುದಿಲ್ಲ ಅಂತೇಳಿ ನೋಡಿಕೊಳ್ಬೇಕು. ಮತ್ತು ಈ ರೀತಿ ಆದ ಲಾಸ್ಟ್ಗೆ ಈ ಸಮಸ್ಯೆ ಆಗ್ತಂತಂದು ಅರಿವು ಬರಬೇಕು. ಅದಕ್ಕಾಗಿ ಇದೆಲ್ಲ ಆದಂತ ಒಂದು ಘಟನೆ ಮತ್ತೆ ಸೆಷನ್ ಆದ್ಮೇಲೆ ಅವಾಗ ಕನ್ಸಿಡರ್ ಅಂತೀರಾ? ಈಗ ಮುಂಚೆನೆ ಅದೇ ನಾನು ಹೇಳ್ದೆ, ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳ್ತೇವೆ. ನಿಯಮಗಳು ಏನ್ ಹೇಳ್ತದೆ, ಕಾನೂನು ಏನ್ ಹೇಳ್ತದೆ ನೋಡಿರ್ಬೇಕಲ್ಲ, ಯಾಕಂದ್ರೆ ಅಲ್ಲ ಅದು ಡಿಸ್ಕಷನ್ ನಡೀತಾ ಇದೆ ಅದ್ರ ಬಗ್ಗೆ ಇನ್ನು ಡಿಸಿಷನ್ ಆಗಲಿಲ್ಲ. ಬಟ್ ವಿ ಆರ್ ಆನ್ ಪಾಸಿಟಿವ್. ನೋಡಿ, ಆ ಶಾಸಕ ಈ ಶಾಸಕ ಅಂತಲ್ಲ, ಕೆಲವು ಶಾಸಕರಿಗೆ ಅದು ಚಾಲಿಯಾಗಿ ಬಿಟ್ಟಿದೆ. ಏನಾದರೂ ಮಾತಾಡಬೇಕು, ಮಾರ್ಕೆಟಲ್ಲಿ TRP ಬರ್ತದೆ, ಮಾರ್ಕೆಟಲ್ಲಿ ಹೆಸರು ಬರ್ತದೆ. ಅದು ಏನು ಒಂದು ಶಾಸಕ ನೋಡಿ, ಜನ ಓಟು ಕೊಟ್ಟ ತಕ್ಷಣ ಯಾರು ಶಾಸಕನಾಗುವುದಿಲ್ಲ. ಜನ ನನಗೆ ಓಟು ಕೊಟ್ಟ ತಕ್ಷಣ ನಾನು ಶಾಸಕನಾಗುವುದಿಲ್ಲ.
ನಾನು ಯಾವಾಗ ಹೋಗಿ ಸ್ಪೀಕರ್ ಮುಂದೆ ಆ ಸಂವಿಧಾನಬದ್ಧವಾಗಿ ನನ್ನ ಪ್ರತಿಜ್ಞೆಯನ್ನು ಸ್ಪೀಕರ್ ಮುಖಾಂತರ ಪಡ್ಕೊಳ್ತೇನೆ, ಆವಾಗ ಮಾತ್ರ ಅವನು ಅಧಿಕೃತ ಶಾಸಕ. ಆಯ್ತು ಅಲ್ಲಿ. ಸೊ ಜನ ಕೊಟ್ಟ ತಕ್ಷಣ ನನಗೆ ಜನ ಬೆಂಬಲ ಇದೆ, ನಾನು ಏನು ಮಾತಾಡಬೇಕಂತ ಆಗೋದಿಲ್ಲ. ಜನ ಬೆಂಬಲ ಇದ್ದರೆ ಸಂವಿಧಾನ ಪ್ರಕಾರ ಮಾತಾಡಬೇಕು. ಅದಕ್ಕಾಗಿ ಸಂವಿಧಾನ ಅನುಮಾನ ಆದಾಗ ಆ ಶಾಸಕರದು ಕೂಡ ಶಾಸಕ ತಗೊಳ್ಳುವಂಥದ್ದು. ನಾವು MLA ಆದ ತಕ್ಷಣ ಏನು ಕೂಡ ಮಾತಾಡ್ಬೋದು, ಏನು ಕೂಡ ಹೇಳ್ಬೋದು, ಯಾವುದಕ್ಕೂ ಆಗ್ಬೋದು ಅಂತ ಹೇಳಿ ಅದಲ್ಲ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಸಂವಿಧಾನ ಪ್ರಕಾರ ಇರ್ಬೋದು, ಸ್ವಲ್ಪ ಆ ಕಡೆ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅದೇ ಒಂದು ಹ್ಯಾಬಿಟ್ ಆಗಬಾರ್ದು. ವಿ ಕ್ಯಾನಾಟ್ ಬಿ ಹ್ಯಾಬಿಚುವಲ್ ಅಫೆಂಡರ್ಸ್. ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಕೆನಾಟ್ ಬಿ ಆಗಿಂದಾಗೆ. ಸೊ ಇದನ್ನು ಎಲ್ಲ ಶಾಸಕರು ಸಹಿಸ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಆವಾಗ ಅವರು ಮಾತಾಡಿದ ವಿಚಾರದಲ್ಲಿ ಅವರ ಕೆಲವು ಶಾಸಕ ಮಿತ್ರರು ಅವರ ಪ್ರೀತಿಯಿಂದ ಇವತ್ತು ಪ್ರಿವಿಲೇಜ್ ಮೇಲೆ ಕೊಟ್ಟಿದ್ದಾರೆ. ಅವ್ರ ಕೆಲಸ ಬೇರೆ ಶಾಸಕರು ಮಾಡಿದ್ದಾರೆ, ಪ್ರಿವಿಲೇಜ್ ಕೊಡ್ಬೋದು. ಯಾಕೆಂದರೆ ಅವರೆಲ್ಲ ಶಾಸಕ ಒಂದೇ ಅಲ್ವಾ, ನಾಳೆಲ್ಲ ಶಾಸಕರಿಗೆ ಬರಬಾರ್ದಲ್ಲ. ಅದನ್ನು ಪರಿಶೀಲಿಸ್ತಾ ಇದ್ದೇವೆ. ಆವಾಗ ಹೇಳ್ತೇನೆ ನಾನು. ಅವ್ರ ಮೇಲೆ ಪ್ರಿವಿಲೇಜ್ ಅವ್ರ ಮೇಲೆ ಹೌದು ಬೆಟ್ಟನ್ ಶಾಸಕರ ಮೇಲೆ ಪ್ರಿವಿಲೇಜ್ ಹೌದು, ಬೇರೆ ಶಾಸಕರು ಕೊಟ್ಟಿದ್ದಾರೆ. ಯಾವುದು ಅಲ್ಲ ಕೊಟ್ಟದ್ದು ಮೊನ್ನೆ ಅಲ್ಲ, ಅದಕ್ಕೆ ಇಟ್ ಟೇಕ್ ಸಮ್ ಟೈಮ್. ಆದಷ್ಟು ಬೇಗ ಮಾಡಬೇಕಾ? ಅಷ್ಟು ದಿನ ಕೆಲಸ ಮಾಡೋದು ಬೇಡ ಅಂತ ಹೇಳಿ ನಿಮ್ಮ ಪ್ಲಾನ್ ಎಲ್ಲ? ಈಗ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿದ್ರು ಆ ಘಟನೆ ಮೊನ್ನೆ ಆದ ಅಲ್ಲ ಘಟನೆ ಅಲ್ಲ, ಅವರು ಅದರ ಮಧ್ಯೆ ಏನು ಬಂದು ಎಲ್ಲೆಲ್ಲಿ ಮಾತಾಡ್ತಿದ್ರು, ಅದರ ವಿಡಿಯೋ ಕ್ಲಿಪ್ಪಿಂಗ್ಸ್, ಪೇಪರ್ ಕ್ಲಿಪ್ಪಿಂಗ್ ಇಟ್ಟುಕೊಂಡು ಪ್ರಿವಿಲೇಜ್ ಕೊಟ್ಟಿದ್ದಾರೆ. ಮೊನ್ನೆ ಸಸ್ಪೆನ್ಷನ್ ಏನು ಹಿಂದೆ ಫೈನಾನ್ಸ್ ಬಿಲ್ ಟೈಮ್ ನಲ್ಲಿ ಏನಾಯ್ತಲ್ಲ, ಅವತ್ತು ಇರಲಿಲ್ಲ, ಅವತ್ತು ಅವ್ರು ಇರ್ಲಿಲ್ಲಲ್ಲ, ಯು ವಾಸ್ ನಾಟ್ ದೇರ್. ಬೇರೆ ಅವರು ಅದರ ನಂತರ ಹೊರಗಡೆ ಬಂದು ಮಾತಾಡೋ ವಿಚಾರದಲ್ಲಿ ಬೇರೆ MLAಗಳೆಲ್ಲ ಪ್ರಿವಿಲೇಜ್ ಕೊಟ್ಟಿದ್ದಾರೆ. ಯಾವುದು ಅದು ನಾನು ಕೇಳಿ ನಿಮ್ಮ ಮಾಧ್ಯಮದಲ್ಲಿ ಬಂದದನ್ನು ಇದಕ್ಕೆ ತೀರ್ಮಾನಕ್ಕೆ ಸಂಬಂಧಪಟ್ಟ. ಹೌದು ಹೌದು. ಯಾವುದು ನಾ ಇನ್ನೊಮ್ಮೆ ನೋಡ್ತೇನೆ ಅದನ್ನು ಹೋಗಿ. ಅದು ಒಂದು ಟೋಟಲ್ 5-10 ಶಾಸಕರು ಹಾಕಿದ್ದಾರೆ ಸೈನ್. ಇರ್ಬೋದು ವಿಡಿಯೋ. ಪ್ರಿವಿಲೇಜ್ ಕಮಿಟಿ ಅವರ ವಿಡಿಯೋ ಎಲ್ಲ ಕೇಳ್ತಾರೆ, ನೋಡ್ತಾರೆ, ಮತ್ತು ಅವ್ರನ್ನ ಕರೀತಾರೆ, ಎಕ್ಸ್ಪ್ಲೇನ್ ಕೇಳ್ತಾರೆ. ಮತ್ತೆ